ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಾಲ್ಟೆಡ್ ಪೀನಟ್ ಅಂತ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪೀನಟ್ಸ್, ಕಡಲೆ ಬೀಜ 1 ಕಪ್ಪು, ಸಾಲ್ಟು 2 ರಿಂದ 3 ಕಪ್ಪು ಬೇಕಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಉಪ್ಪು. ಫಸ್ಟು ನಾವು ದಪ್ಪಗಿರಬೇಕು, ಆ ಥರದ್ದನ್ನು ನಾವು ಚಾಯ್ಸ್ ಮಾಡಬೇಕು. ಮೊದಲಿಗೆ ಬಾಣಲಿಗೆ ಇಟ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕಾಯಬೇಕು. ಬಾಣಲಿಗೆ ಕಾದಾದಮೇಲೆ ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಕಾದಿದೆ ಬಾಣಲಿಗೆ. ಈಗ ಉಪ್ಪನ್ನ ಹಾಕೋಬೇಕು. ಉಪ್ಪನ್ನು ಅಷ್ಟೇ, ಇದು ಒಂದು 2-3 ನಿಮಿಷ ಚೆನ್ನಾಗಿ ಅದ್ರ ಮೇಲೆ ಕಾಯಿಸ್ಬೇಕು. ಒಂದು 2-3 ನಿಮಿಷ ಆದಮೇಲೆ ಕಡಲೆ ಬೀಜ ಹಾಕೋಬೇಕು. ಕಾಯಕ್ಕೆ ಬಿಡೋಣ ಒಂದು 2-3 ನಿಮಿಷ. ಈಗ ಕಾದಿದೆ, ಈಗ ಕಡಲೆ ಬೀಜ ಹಾಕೋಣ. ಕಡಲೆ ಬೀಜನ ಒಂದು 10 ಸೆಕೆಂಡ್ ಬಿಟ್ಟು ಅದು ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಕಾಯಲಿ, ಆಮೇಲೆ ಮಿಕ್ಸ್ ಮಾಡೋಣ. ಹೀಗೆ ಒಂದು 10 ರಿಂದ 15 ಸೆಕೆಂಡ್ಸ್ ಬಿಟ್ಟು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಕಡಲೆ ಬೀಜದಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ಹೆಲ್ತ್ಗೂ ಒಳ್ಳೆಯದು. ಅದು ಸೌಂಡ್ ಬರುತ್ತೆ, ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಆವಾಗ ಆಗಿದೆ ಅಂತ ತಿಳ್ಕೊಬೇಕು ನಾವು. ಎಲ್ಲ ಈ ಕೆಂಪಿಗೆ ಆಗ್ತಿದೆ ನೋಡಿ, ಸೌಂಡ್ ಬರ್ತಾ ಇದೆ ಪಟ್ ಪಟ್ ಅಂತ. ಇನ್ನೊಂದು ನಿಮಿಷ ಅಷ್ಟೇ, ಇನ್ನೊಂದು ನಿಮಿಷ ಆದಮೇಲೆ ತೆಗೆದುಬಿಡೋಣ. ನೋಡಿ, ಎಲ್ಲ ಬಾಯಿ ಬಿಟ್ಕೋತಾ ಇದೆ. ತೆಗಿಯೋಣ. ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೊಬೋದು. ನೀವು ಅಂಗಡಿನಲ್ಲಿ ಕೊಂಡ್ಕೊಬೇಕು ಅಂದರೆ 1-2ರಷ್ಟು ದುಡ್ಡು ಕೊಡಬೇಕಾಗುತ್ತೆ. ಇದು 10 ನಿಮಿಷದ ಕೆಲಸ ಅಷ್ಟೇ, ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಬೋದು ನಾವು. ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ಇದು. ಟಿ ವಿ ನೋಡ್ಕೊತಾ ಇಲ್ಲಿ, ಅದು ನಮ್ಮನೆ ಹತ್ರ ಅಂತೂ ಗಾಳಿ ವಾತಾವರಣಕ್ಕೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸ್ಟವ್ ಆಫ್ ಮಾಡಿಬಿಡೋಣ. ಚಳಿ ಬೇರೆ ಇದೆ ಇವತ್ತು, ತುಂಬಾ ಚೆನ್ನಾಗಿದೆ. ಇದು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ. ಈ ಉಪ್ಪು ಮತ್ತು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ಕೊಬೋದು. ಏನು ಬಿಸಾಕೋದನ್ನ ಏನು ಮಾಡಬೇಡಿ, ಅಡುಗೆಗೆಲ್ಲ ಉಪ್ಪು ಯೂಸ್ ಮಾಡ್ಕೊಬೋದು. ಉಪ್ಪು ಇದೇನು ಪ್ರಾಬ್ಲಮ್ ಆಗಲ್ಲ. ಸಾಲ್ಟೆಡ್ ಪೀನಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿದೆ. ತುಂಬ ಪ್ರೋಟೀನ್ಸ್ ಇರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಇದು ಒಳ್ಳೆಯದಿದು. ಆರಾಮ್ ಮನೆಯಲ್ಲಿ 10 ನಿಮಿಷಕ್ಕೆಲ್ಲ ಮಾಡ್ಕೊಂಡು ತಿನ್ಬೋದು. ಇದನ್ನ ಮಾಡಿ ನೋಡಿ ಒಂದ್ಸತಿ ಮನೇಲಿ ನೀವು.